ವೆಲ್ಕಮ್ ಟು ದಾಂಡೇಲಿ. Akash, something you are talking. This is unexpected trip. Missing. With Ravi Anna. Supram so Ravi Anna. ಇವರು ನಮ್ಮೂರಿನ ರವಿ ಅಣ್ಣ. ನಮ್ಮ ಗೌಡ ಜೊತೆ ನಾವು ಹೊಂಟೇವ. ಹಿಂದೆ ಬರೋರು ನಮ್ಮ ಸಾಮ್ಗಳ್ರಿ ಹಿಂದದಾರು. ಮುಖ್ಯ ಭಾಗ ಸ್ವಲ್ಪ ಅಲ್ಪ ಟೈಮ್ ಮಾಡ್ತಾರೋ ಅದು ಪ್ರಕಾಶ ಮಾಡ್ತಾರೋ. ನೋವಿದೆ, ಆಕ್ರೋಶ ಇದೆ. ನಾವೆಲ್ಲ ಪ್ರಾಬ್ಲಮ್ಸ್ ಅದಕ್ಕೆ ಒಂದು ಹೊಂಟೇವು. ಎಲ್ಲೇ ಕೂಡಿ ಸೂಪ್ರಮ್ ಸೋ ರವಿ ಅಣ್ಣ ಇಲ್ಲ ನೋಡ್ರಿ. ಇವ್ರು ನಮ್ ರಿಯಲ್ ರವಿ ಅಣ್ಣ. ರೈಟ್ ಹ್ಯಾಂಡ್ ಇಲ್ಲ ನೋಡ್ರಿ, ರೈಟ್ ಹ್ಯಾಂಡ್ ಇವ ರವಿ ಅಣ್ಣನ ರೈಟ್ ಹ್ಯಾಂಡ್ ಸತೀಶ್ ಅಣ್ಣ. ಅಮ್ಮ ಲೈಫ್ದಾಗ ಬ್ಯಾಸರ ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊರಟವಣ ಕಣ, ತಲೆ ಕೆಟ್ಟವಣ. ನಡ್ರಿ ಹೋಣ, ವಾಪಸ್ ಬರೋದು ಮರ್ತ ಬಿಡ್ಬೇಕು ಅಂತ ಜಾಗಕ್ಕೆ ಹೋಣ. ನಡ್ರಿ ಸಬ್ಜೆಕ್ಟ್ ಫೀಲ್ ಮಾತ್ರ ಅದೇ ಅಮೆಝಾನ್ ಫಾರೆಸ್ಟ್ ಹೋಗ್ತಾ ಇರೋದು ಫೀಲ್. ನಾವು ಹೋಗ್ತಿರೋ ದಂಡೇಲಿ ಕಡೆ ಹಂಗೆ ಇದೆ. ಹೆಂಗ ಪನ್ನೀರ್ ತಗೋತಿರೋ ಕಾಳು ತಗೋತಿರೋ? ಈಶ್ವರದೇವ್ರು ಇಲ್ಲಿಗೆ ಬಂದಿದ್ರ? ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದ್ರು. ಪ್ರಕೃತಿಯನ್ನೇ ಆರಾಧಿಸುವ ನಮ್ಮವರು ಆ ಕಲ್ಲಲ್ಲಿ ದೈವತ್ವವನ್ನ ಕಾಣುವ ಹೊತ್ತಲ್ಲಿ ಶಿವ ಎಲ್ಲಿ ಅಂತ ಕೇಳಿದ್ರೆ ಒಂದು ಉತ್ತರ ಬರಲ್ಲ, ಒಂದ್ ಕಥೆ ಬರುತ್ತೆ. ಧರ್ಮದ ಬೀಡು ಬರಡಾದಾಗೆಲ್ಲ ಉಳ್ಳಾಯ ಮಳೆ ಸುರಿಸ್ತಾನಂತೆ. ಈ ಮಣ್ಣಲ್ಲಿ ದೈವತ್ವ ಮತ್ತೆ ಮತ್ತೆ ಹುಟ್ಟುತ್ತದೆ. ದೇಹಾಲಯವೇ ದೇವಾಲಯವು, ಲೋಕಾನುಗ್ರಹವೇ ದೈವಾನುಗ್ರಹವು. ಇಲ್ಲಿ ನೋಡ್ರಿ ನಮ್ ರವಿ ಅಣ್ಣ ಏನೋ ಒಂದ್ ಮಾತು ಹೇಳ್ತಾನ. ಬೈ ಇಲ್ಲಿ ಸಿಗುವಂತ ಎಸಿ ನೀ ಕೊಂಡು ಕೊಡ್ತೇನೆ ಹೇಳ ನನಗ. ನೋಡ್ರಿ ಇದ ನ್ಯಾಚುರಲ್ ಎಸಿ. ಇದನ್ನ ಯಾರ ಕೊಡ್ತೇನೆ? ದೇವ್ರ ಕೊಟ್ಟ ಎಸಿ ಇದ ಕಾಡೊಳಗ. ನೀವು ಯಾವ್ದ ಸಿಗಂಗಿಲ್ಲ. 1 ಲಕ್ಷ 2 ಲಕ್ಷ ರೂಪಾಯಿ ಖರ್ಚು ಮಾಡ್ರಿ ಎಸಿ ಆಗತ್ರಿ ತುಷಾರ್ ಭಯ್ಯ. ಮಸ್ತ್ ಗೋಲ್ಡನ್ ಹಂಗಂದ್ರಿ ಭಯ್ಯ ಬೈ ಬ್ಯಾಂಕ್ ಬೈ ಕೋಟ್ಯಾವಧಿ ರೂಪಾಯಿ ಖರ್ಚು ಮಾಡ್ರಿ ಅಂತ ಎಸಿ ಸಿಗಂಗಿಲ್ಲ. ಬರ್ರಿ ಅಣಸಿ ಫಾರೆಸ್ಟ್ ಅಣಸಿ ಫಾಲ್ಸ್ ಹೋಗ್ತಾ ಅದಿಯೊಳಗ ಐತಿ. ಎಂಜಾಯ್ ಮಾಡ್ರಿ ಲೈಫ್ದಾಗ. ಮತ್ತ My first love is nature. ಫಸ್ಟ್ ಲವ್ ಇಸ್ ನೇಚರ್. First love is nature. I love nature. ಏನಾತ್ ಬೈ? ಯಾಕೆ ಹಾ ಸಿಸ್ಟಮ್ ಕಂಟ್ರೋಲ್ ಮಾಡಿ ಜಲ್ದಿ ಆಕೈತೆ. ಕಂಟ್ರೋಲ್ ಆಗಿಂದಾಗ ಆಕೈತಿ. ತೋಣ ಚಲೋ ಐತಿ. ಇದೇನ ನೀನು ಏನ್ ಮಾಡ್ತಾವ? ಎರಡು ಒಮ್ಮೆ ಹಚ್ಚುತ್ಕೊಂಡು ಬ್ರೇಕ್ ಹಿಂದ ಮುಂದಿನ ಕಂಟ್ರೋಲ್ ಜಲ್ದಿ ಆಕೈತಿ. ಅಂದ್ರೆ ಮುಂದಿನ ಬ್ರೇಕ್ ಯೂಸ್ ಮಾಡೋಣ ಜಾಸ್ತಿ, ಮುಂದ ಹಿಂದ ಎಡ್ಡು ಕುಡಿಯ. ಯಾವ್ರಣ್ಣ ಯಾವ್ರ ಕಿತ್ತೂರು ವಿಡಿಯೋ ಮಾಡ್ತಾ ಮಾಡದ ಏನ್ ಹೇಳತ್ತಾರಣ್ಣ? ಕೋಟಿಕೊಳ ಅಡಿಕೆ ತೋಟದಾಗ ಮ್ಯಾಲ ಹೋಗಿ ಬರ್ತೀಗಪ್ಪ ಒಟ್ಟ. ಹಿಂಗ ಹಿಂದಿನ ಒಂದು ಮಾತು ಮಾಡ್ತೀನಿ ಒಟ್ಟ ತಲೆ ಕಡ್ಸು. ನೋಡ್ರಿ ಸ್ವರ್ಗದ ಬಾಯಿ ಅಲ್ಲಿ ನೋಡೋಣ. ಎರಡು ಬಾರಿ ಆಗಿತ್ತು ನೋಡಲ್ಲ ಬಿಟ್ಬಿಡ್ಲೆ ಕೇಳ ಬಾಡ್ಗಪ್ಪು ಅಪ್ಪ ನಮ್ಮ ಅಪ್ಪ ಮೆಟ್ಲೆ ಹಿಡಿತಾನ. ಅಡಿಕೆ ತೋಟ ಎಲ್ಲ ಹೇಳ್ತಿದ್ದೆ ಇಲ್ಲೇ ಒಂದ್ ಬೇಡ ಬಾಯ್. ಓದದ್ ಕಲರಿ ಅನ್ಎಜುಕೇಟೆಡ್ ಬಡೈತವ. ಅಜ್ಜ ಇದರ ಬರ್ತೀನಿ ಯೂಟ್ಯೂಬ್ದಾಗ. ಹೌದ್ರಿ ಯೂಟ್ಯೂಬ್ದಾಗ ಬರ್ತೀರಿ ನೋಡಿ ನೀವು. ಯಾವ್ರೆ
ನಮ್ದು ಮೂಡಲ್ಗಿರಿ. ಮೂಡಲಿ ನಮ್ದು MKB ರೀ. ಹೌದು MKB. ಈ ಕಡೆ ರೀ ಉಳ್ವಿ ಮತ್ ವಾಪಸ್ ರೀ ನಾಳೆ ರೀ. ನಾಳೆ ಊರಿಗೆ ಹೋಗುದು. ನಾಳೆ ಈ ಕಡೆ ಊರಿಗೆ ಹೋಗ್ಬಿಡುದ್ರಿ. ಸಮೀಪ ರೀ ಇಲ್ಲಿಂದ ಬರಾಕ್ ನಿಮಗೆ. ನಮಗೆ ಒಂದು 130 ಕಿಲೋಮೀಟರ್ ಆಗ್ತದ್ರಿ ಅಷ್ಟೇ. ಇಲ್ಲ ಬಾಡಿಗೆ ರೀ ಏನ್ರಿ ಅದು? ಏನು ಒಟ್ಟು ಒಂದು ಮುಂದೆ ಫ್ಯಾಮಿಲಿ ಇರ್ತೈತಿ ರೀ ಆಟ. ಬೆಟ್ರ ಹಳ್ಳಿ ಆಟೋ ಎಲ್ಲ ಟಚ್ ಇರ್ತಾವ್ರೆ. ಆಯ್ತು ಅವ್ರಲ್ಲಿ PUC ಸ್ಟೂಡೆಂಟ್ ಅನ್ಬೈನಲ್ಲ ನೀವು ಡಿಗ್ರಿ ಫಸ್ಟ್ ಇಯರ್ ಏನು ಡಿಗ್ರಿ ಗೊತ್ತಾ? ನೋಡ್ರಿ ಇಲ್ಲಿ ಉಳುವಿಗೆ ಹೋಗೋ ಮುಂದ ಒಂದ್ 4-5 ಜನ ಇಲ್ಲಿ ನಿಮ್ಗೆ ವಿಡಿಯೋದಾಗ ಏನ್ ಕಾಣಿಸಿರ್ಲಿಲ್ಲ ಅವ್ರ ಹುಡುಗರ ಅಲ್ಲಿ ನಿಂತವ್ರ ಕುಡ್ತಿಡಿದ್ ಬ್ಲಾಗ್ ಮಾಡ್ತೀಯನ, ನಿನ್ ಯೂಟ್ಯೂಬ್ ಚಾನಲ್ ಏನ, ನಿನ್ ಇನ್ಸ್ಟಾ ಐಡಿ ಏನ ಕೇಳಿದ್ರಿ. ಇಷ್ಟ ಸಪೋರ್ಟ್ ಸಾಕು ನಮಗ ನೀವು ₹1,00,00,000 ಕೊಟ್ರು ಖುಷಿ ಆಗಂಗಿಲ್ಲ. ನೀವೇನೀಗ ನಮ್ನ ಕೇಳ್ತಿರ್ಲಿಲ್ಲ, ಈಗ ಕೋಟಿಗೆ ಸಮ ನಮಗಿದೆ. ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ರಿ. ಇನ್ನ ಚಲೋ ಕಂಟೆಂಟ್ ವಿಡಿಯೋಸ್ ಬರ್ತಾವು. ಥ್ಯಾಂಕ್ ಯು. ಅದಕ್ಕೆ ರಾತ್ರಿ ಸಂಚಾರ ನಿಷೇಧ ಅಲ್ರಿ ಇದು. ಈ ಕಡೆ ಅಡ್ಡಾಡ್ತಾವ್ರಿ. ಡೇ ಟೈಮ್ ಯಾವಾಗ ಬಂದವ್ರಿ? ಈಗ ನಾವು ನೋಡು ಏನಾರು ತರವಿ ಫೋಟೋ ತಕೊತಿರ್ತೀವಿ. ಎಲ್ಲ ಡೇಂಜರ್ ರೀ ಅದು. ಯಾವಾಗ ಏನ್ ಅಟ್ಯಾಕ್ ಹಾಕೋ ಗೊತ್ತಿಲ್ಲ. ಇನ್ನು ತನಕ ಯಾವಾಗ ಅಷ್ಟೇ. ಐ ಥಿಂಕ್ ಅವು ಅವಾಯ್ಡ್ ಮಾಡಕತ್ತಾವ್ರಿ. ನಮ್ಗೆ ಇಲ್ಲಿ ವಾಹನಗಳು ಇರ್ತಾವಲ್ರಿ, ಅದನ್ನ ಅವಾಯ್ಡ್ ಮಾಡಿ ಒಳಗೆ ಹೋಗಿ ಸ್ಟಾರ್ಟ್ ಮಾಡ್ಬೋದು. ಅದನ್ನ ನೋಡಿ ಅದ್ರ ಹಿಂದೆ ಹೋಗೋದು, ಅದಕ್ಕೆ ತಿಂಡಿ ಕೊಡೋದೆಲ್ಲ ಮಾಡ್ಬೋದು. ಜಾಸ್ತಿ ಯಾವ ಪ್ರಾಣಿಗಳು ಚಿರತೆ ಮ್ಯಾಕ್ಸಿಮಮ್ ಇದೆ. 14 ದಿನ ಇಲ್ಲಿ ನಿನ್ನ ಋಣ ಕೊನೆಗುಳಿಯುವುದೇ ನಿನ್ನ ಒಳ್ಳೆತನ. ಬ್ಯಾಗ್ ಮಾರೋಣ ನಾನು ಹೆಂಗ್ ಹೇಳ. ನಮ್ ರವಿ ಅನ್ನಾಗ ಹಿಂಗ ಸೂಪ್ರಾಮ್ ಸೋ ರವಿ ಅನ್ನ ಇಂಪಾರ್ಟೆಂಟ್ ಅಲ್ಲ, ಹಂಗ ನಮ್ಗೆ ನೀವ್ ಇಂಪಾರ್ಟೆಂಟ್. ನೀವ್ ಏನ್ ಅನ್ನತ್ತ ನೋಡಿ, ಏನ್ ಹೇಳ್ತಿ? ನೀವ್ ಹೋಗಿ ಆಂಟಿ ಲೋ ಮಾಡಿದಿಲ್ಲ ಬಂದ್ ಮಾಡ್ಬೇಕಂದ್ರೆ ಹಾಗಾದ್ರೆ ನೀವು ಆಂಟಿ ಲವರ್ ರೀ? ನಮ್ ರವಿ ಅನ್ನಾಗ ಹಸೆ ಆಗತ್ತಿಗೆ ಈಗ ಹೇಳಿ. ಇದು ಆಕ್ಯಾನ ಬಗ್ಗೆ ಒಂದ್ ಡೈಲಾಗ್ ಹೇಳ್ತೀನಿ. ಕ್ಯಾ ಹಂಗ ನಾತಾನ ಏನಂತೀರಿ ಇದ್ರ ಬಗ್ಗೆ? ಏನ ನಮ್ಮ ಅಕ್ಕನ ಹಿಂಗ ಅನ್ನ ಅಂತ ಹೇಳಿ ಅನ್ನ ಗಪ್ಪಾಗಿದೆ ಇನ್ನಿ ಇಲ್ಲ ಅಂದ್ರ ತಿಳ್ಕೊ ಆಕ್ಯಾ ಇಲ್ಲೋ ನಿನ್ನ. ನಮ್ ರವಿ ಅಣ್ಣ ಸೂಪ್ರಮ್ ಸೋ ಸಪೋರ್ಟ್ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ನಮಸ್ಕಾರ ಕಾರಣ ನೀನು. ಅಲ್ಲ ಪಿಕ್ಚರ್ದಾಗ ಇರುವ ಸೂಪ್ರಮ್ ಸೋ ರವಿ ಅಣ್ಣ, ಯುಡಿ ರವಿ ಅಣ್ಣ, ಇವ ಉಳ್ವಿ ದಂಡಿಲ್ ರವಿ ಅಣ್ಣ, ಬಾಂಡ್ ರವಿ ಅಣ್ಣ. ಇಲ್ಲಿ ಕೇಳಿಲ್ಲ, ಆ ರೀಲ್ ಒಳಗ ರವಿ ಅಣ್ಣ ನೀವು ನೋಡಿರ್ಬೋದ. ನಾವು ರಿಯಲ್ ಆಗಿ ರವಿ ಅಣ್ಣ, ಇವ ಬಾಂಡ್ ರವಿ ಅಣ್ಣ, ರಿಯಲ್ ರವಿ ಅಣ್ಣಗೆ ಜೈ. ಇಷ್ಟ ಹೊದಾಗ ಏನ್ ಕೇದಾರ್ನಾಥ್ ಅಂದ್ರ ಹೆವಿ ಹೆಕ್ಟಿಕ್ ಆಕೈತೆ ಅನ್ನಂಗಿಲ್ಲ. ಫುಲ್ ಉತ್ತರಾಖಂಡ್ ತೊಂದ್ರೆ ಆಗುದು, ಲಡಾಖ್ ಕಷ್ಟ ಆಗುದು. ಶಾರ್ಟ್ಕಟ್ ಬೇ ಹತ್ತಿದ್ದು ನಾವು 10 kg ಬ್ಯಾಗ್ 10 kg ಬ್ಯಾಗ್ ಸಂಪರ್ತೀನಿ. ಈಗ ಹೆಚ್ಚು ಬಂದಿನಿಗೆ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಸಿಗ್ತೀನ, ಎಲ್ಲ ಬಿಸಿಲಿ ಬಾಟ್ರ್ ₹100 ಹಿಂಗಿದಾವ. ಹಿಂಗೆ ಇರ್ಬೋದಕ್ಕಿಲ್ಲ, ಹಂಗೆ ರೇಟ್ ಜಾಸ್ತಿ. ತುಪ್ಪಿ ಎಲ್ಲ ತುಪ್ಪಿ ₹5 ₹10 ಮ್ಯಾಗಿ ಪ್ಯಾಕೆಟ್ 60 ಮಾರ್ತಾರ ಇಲ್ಲಿ. ಬಟ್ ಅಷ್ಟು ಕಷ್ಟ ಐತೆ ಅಲ್ಲಿ. ಅದ ರೋಪ್ ಯೋಜನೆ ಮಾಡ್ತಿದ್ರೆ ನಾವು ಸರ್ಕಾರ ನೋಡ್ಬೇಕಾದ ಏನಾಗ್ತಿತ್ತು. ಮತ್ತ ಮಾಡಕ್ ಹೋದ್ರು ದುಡ್ಡು ಖುಷಿ ಆಗೋದಿತ್ತು. ಎವ್ರಿ ಟೈಮ್ ಒಂದು ಮಾಜಿ ಚೇಂಜ್ ಮಾಡ್ತಾರ. ಅಷ್ಟೈತೆ ನಂಗಂತೂ ಅದು ಅಂದ್ರ ಈ ಭೂಮಿ ಮೇಲಿನ ಸ್ವರ್ಗ ಅನ್ಸ್ತೈತಪ್ಪ. अब मुझको जाना है कहाँ के तू ही सफर है आखिरी कि तेरे बिना जीना मुमकिन नहीं न देना कभी मुझको तू. ಅದ ಹಳಿ ಧಾರಾವಾಹಿ ಇರ್ತಾನ ಹಿಂಗ ಶಿವಾಪಾರ್ವತಿ ಕೂತಿರ್ಗ ಹಿಂದ್ ಹಿಮಾ ಬಿದ್ದಿರ್ಗ ಧಾರಾವಾಹಿ ಅದು ನೋಡ್ತಿದ್ವಿ ನಾವು ಸೀರಿಯಲ್ ಸಿನಿಮಾದಾಗ. ಅದು ರಿಯಲ್ ಅನಿಸ್ತು ಅಂತ ಮತ್ತೇನೋ ಒಂಥರ ಪಾಸಿಟಿವ್ನೆಸ್ ಬರ್ತಿದ್ರು. ಹೋಗಿದ್ದೀನಿ 24ದಾಗ ಹೋಗಿದ್ದೀನಿ. 24 ಜೂನ್
ಅವಾಗ ನಾವನ ಈಗ ಲಾಗ್ ಸ್ಟಾರ್ಟ್ ಮಾಡಿದ್ವಿ. ನಾವು ಲಾಗ್ ಮಾಡ್ತಿದ್ದಿಲ್ಲ. ಆಕ್ಚುಲಿ ನಾವು ಲಾಗ್ ಮಾಡೋಕ್ಕಿಂತ ಮೊದಲ ಮಾಡಿಡಿದ್ವಿ. ವಿಡಿಯೋ ಮಾಡಿದ್ ನಾವು ಜಸ್ಟ್ ಫೋಟೋ ತಗೋತಿದ್ವಿ ಅಷ್ಟ ಬಿಟ್ಬಿಡ್ತಿದ್ವಿ. ವಿಡಿಯೋನ ಹಾಕಿ ಏನಾರು ಒಂದು ಮಾಡ್ತಿದ್ವಿ ಅಷ್ಟೇ. ಅದಕ್ಕೆ ಏನಾರು ಸಾಂಗ್ ಹಾಕಿ ಬಿಟ್ಬಿಡ್ತಿದ್ವಿ. ಲಾಗ್ ಮಾಡಿದ ಭಾರಿ ಇನ್ಫಾರ್ಮೇಶನ್ ಇದು ಆಗ್ತಿತ್ತು ಅಂತ ಹೊಸ ಮಾಡ್ತೀವಿ. ಈಗ ನಮಗೆ ರೂಮ್ ಪೇಟ್ ಸಿಗಾಕ ಕಾರಣ ಅಂದ್ರೆ ಓನ್ಲಿ ವಾನ್ ರವಿ ಅಣ್ಣ. ಈ ವಿಡಿಯೋದಾಗ ಭಾಳ ಸಲ ಬರ್ತಾನ್ರಿ ರವಿ ಅಣ್ಣ. ಯಾಕಂದ್ರೆ ಸೂಪ್ರಮ್ ಶೋದಾಗ ಹೆಂಗೆ ಇಂಪಾರ್ಟೆಂಟ್ ನೋಡ್ರಿ ಹಂಗ ನಮ್ಗೆ ಈ ಟೂರ್ದಾಗ ಉಳ್ವಿ ಅಣ್ಣ ಇಂಪಾರ್ಟೆಂಟ್. ಇಲ್ಲಿ ಅವರು ಇಲ್ದಾರ ನೋಡ್ರಿ ಇವರು. ಆಮೇಲೆ ಇಲ್ಲಿ ಒಬ್ರು ಇದಾರ ನೋಡ್ರಿ ಅಣ್ಣ. ಏನ್ ಇಲ್ಲೇ ಹುಡ್ದಾರ್ರಿ. ನಿಮಗೆ ಯಾವುದೇ ರೀತಿ ಮಂತ್ರ ಹೇಳ್ಬೇಕು ಪೂಜೆ ಆಗ್ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ. ನಿಮ್ಮ ನಂಬರ್ ಏನಾಗಬೇಕು ಆದ್ರೆ ರೆಕಾರ್ಡ್ ಹಾಕಿರ್ತೈತಿ. ಇದು ನೋಡ್ರಿ 1 year ಬ್ಯಾಕ್ ಇಲ್ಲಿ ನೋಡ್ರಿ ರವಿ ಅಣ್ಣ ಇಲ್ಲಿ ಭಾಗದಾಗ ಬರುವಲ್ಲ ಯಾರು ಬಂದೈತನ್ ರವಿ ಅಣ್ಣಾಗ. ಅಲ್ರಿ ಅಲ್ಲಿ ಕ್ಲೈಮ್ಯಾಕ್ಸ್ ದಾಗ ಹುಡುಗಿ ಸಿಕ್ಕ್ರಿ ಇವಂಗ ಅಡ್ವಾನ್ಸ್ ಸಿಕ್ಕಾರ್ರಿ. ಏನ್ ಬರವಲ್ರಿ ಈಗ प्यार करती है या नहीं करती ये बता दे तू. 1 year ಬ್ಯಾಕ್ ಫೋಟೋ ನೋಡೋದು ಮಜಾ ಅಲ್ಲ. ಜಸ್ಟ್ ಬಂದಿಲ್ಲ ಏನ್ ಮಾಡ್ಕೊ ನಿಮ್ ತಕೋ ಆ ದುಂಡು ಮಜಾ. ಊಟ ಮಾಡಿದೆ ಮಾವ. ದೇವ್ರ ಸಲ್ಮಾನ್ ಬರೋದು ಬೇರೆ, ದಾರು ಕುಡಿಯಾಕ ಬರೋದು ಬೇರೆ. ಈಗ ಯಾವ ಸಲ್ಮಾನ್ ಬಂದಿನಿ ಅದ ಹೇಳ ಫಸ್ಟ್. ಈಗ ಎದಕ್ ಬಂದಿ? ಅಲ್ಲ ಭಯ ಇದು ಪುಣ್ಯಕ್ಷೇತ್ರದಾಗ ಎಂತ ಮಾತು ಹೇಳತ್ತ ನೀವು? ಅಲ್ಲ ನೀ ಈಗ ಎದ್ರ ಸಂಬಂಧ ಕೇಳ. ಎಲ್ಲಾರ್ದು ದೋಸ್ತಿ ಹೆಂಗಿರ್ತೈತಿ? ಕುಡಿಯಾಕ ಸೇದಾಕ ಇದಕ್ ಹೋಗ್ತಾರ ಎಲ್ಲಾರು ಜಾಸ್ತಿ. ಖರೆ ಒಬ್ರಿ ಮಾವನಂತ ದೋಸ್ತರಿ ಇರ್ತಾರ, ದೇವ್ರಿಗೆ ಕರ್ಕೊಂಡ್ ಬರ್ತಾರ. ಕರ್ನ ಮೌನ ಇತ್ತು ಸಲ ಎಲ್ಲೇ ಟಿಪ್ಪು ಇಲ್ಲ, ಬರೀ ದೇವ್ರ ಬಿಟ್ರೆ ಮತ್ತೆ ಇದು ಏನಿಲ್ಲ. ಮಾಡ್ರಿ ಇಂತ ದೋಸ್ತಿ ಮಾಡ್ರಿ. ಅಮ್ಮ ನಿಂಗೆ ದೋಸ್ತಿ ಪೂಜಾರಿ ಅವ್ರ ನೀವು ಕಾಂಟ್ಯಾಕ್ಟ್ ಮಾಡ್ರಿ. ನಂಬರ್ ಕೊಟ್ಟಿಲ್ಲ. ಮನಿ ಪೂಜೆ ಇರ್ಲಿ, ಅಂಗಡಿ ಪೂಜೆ ಇರ್ಲಿ, ಮದುವೆ ಪೂಜೆ ಇರ್ಲಿ, ಯಾವ ಪೂಜೆ ಇದ್ರು ಏನ್ ಮಾಡ್ತೀರಿ ಅಂದ್ರ ಇದು ಕಡಿಮೆ ಹಿಡಿತೀರಿ. ಆದ್ರೂ ಇರ್ಲಿ ಇಲ್ಲ ಸ್ವಾಮಿಗಳು ಅಷ್ಟೇ ರೀ. ನಾವ್ ಪರ್ಸನಲ್ ಡಿಎಂ ನಮ್ಮ ರವ್ಯಾಂದ ಹೋದ ವರ್ಷದ ಏನಾಗೈತಿ ಇದ ಅಂಗಡ್ಯಾಗ ಒಂದ ಇದನ್ ತೊಗೊಂಡಿ ಪೂಜಾ ಸಾಮಾನ್ ತೊಗೊಂಡಿದ್ದ. ಇಲ್ಲೇ ಪೂಜಾ ಸಾಮಾನ್ ತೊಗೊಂಡ ರೊಕ್ಕ ಕೊಟ್ಟಿರ್ಕಲ್ಲ. ಅದನ್ನ ಯಾರು ಇವ್ರು ಅಣ್ಣ ಏನಿದೆ ನಿನ್ ಬಗ್ಗೆ ಹಿಂಗ್ ಮಾಡ್ರಿ ಮಾಡ್ತಿದ್ದಾನ ಕೊಡ್ಬೇಕಂತಲ್ಲ. ಕೊಡ್ಬೇಕಂತ ನಾವು ಟ್ರಿಪ್ ಪ್ಲಾನ್ ಅವಾಗ ಹಾಕಿದಲ್ಲ ಅವಾಗಿಂದ ಇನ್ನೂ ಮಟನು ಬೇಕು ಅಂತ ನಾವ್ ಮರ್ತರು ನೀನ್ ನೆನಪ್ ಅಂತ. ಯಾವ ಅಂಗಡಿ ಇದು ಅಂಗಡಿ ಇರ್ಬೋದು. ಈ ಅಂಗಡಿನವ್ರು ಎಲ್ಲಾರು ನೋಡತ್ತಿದ್ರಿ ಇಲ್ಲದಾನ್ರಿ ರವಿ ಅಣ್ಣ ಅರೆಸ್ಟ್ ಮಾಡ್ರಿ. ಏನ್ ಮಾಡಿರು? ಅಂಗಡಿ ಅಲ್ಲ ಇದೇ ಅಂಗಡಿ ಅದ. ಇದೇ ಅಂಗಡಿ ಅದ. ಗ್ಯಾರಂಟಿ ಇಲ್ಲಿ ತಗೊಂಡಿದ್ದು ಅದು ಹೋಟೆಲ್. ಈಗ ಹೋಟೆಲ್ ಕ್ಲಾರಿಟಿ ತಗೋಣ. ಕ್ಲಾರಿಟಿ ತಗೊಂಡ್ ಬಿಡ. ಅದು 1 year ಬ್ಯಾಕ್ ಬಂದದ್ ಬೇರೆ, ಈಗ ಬಂದದ್ ಬೇರೆ. ಅದು 1 year ಬ್ಯಾಕ್ ಬಂದದ್ ಬೇರೆ, ಈಗ ಬಂದದ್ ಬೇರೆ. 1 year ಬ್ಯಾಕ್ ಬಂದಿದ್ದು ಅಮೌಂಟ್ ವಾಪಸ್ ಕೊಡೋದು ಇಂಪಾರ್ಟೆಂಟ್. ಎಂತ ಮಾತಾಡಿದಿ? ಬಂಗಾರ ಅಂತ ಮಾತಾಡಿದ್ ನೀನು. ಗೋಲ್ಡನ್ ಬಂಗಾರ ಇದೆಯನ್ನ ತಲೆ ಕಟ್ಸೋಬೇಡಿ ನೀವು. ನನಗ್ ಗೊತ್ತೈತಿ ಖರೆ ಅಣ್ಣ. ಇಲ್ಲೇ ನಾ ಬಂಗಾರ ಅಂತ ಅಂದ್ಬಿಟ್ಟು ಅಲ್ಲಿ ಬಂಗಾರ ಗಿಡ ಮಾತಾಡ ಅಷ್ಟೇ. ಅದೇ ನಂಗೆ ಸ್ವಲ್ಪ ಅದಕ್ಕೆ ಹೇಳುದು ಹುಡುಗ್ಯಾರ ಬೆನ್ನ ಹತ್ಬೇಡ ಅಂತ. ದೊಡ್ಡ ವ್ಯಕ್ತಿ ಹೇಳ್ತಾರ ನೋಡ್ರಿ, ಸಾಧು ಸಂತ್ರಿ ಇವರು. ಲೈಫ್ ಆಗ ಏನು ಮಾಡಿಲ್ಲ, ಗೊತ್ತೇ ಇಲ್ಲ ಅವ್ರಿಗೆ. ಅಂತದಂದ್ರೆ ಗೊತ್ತಿಲ್ಲ ಅವ್ರಿಗೆ. ನಮ್ಮ ಮಕ್ಕದಾಗ ಎಷ್ಟು ಕಳೆಗಳು ನೋಡ್ರಿ. ಎಲ್ಲ ಕಾಣತಾವ. ಕಲೆ ಅಲ್ಲ ಕಳೆ ಅದ ಹೋಗಿ ಅವ್ರ ಮಕ್ಕಳಾಗ ನೋಡ್ರಿ ಎಲ್ಲ ತುಂಬಾ ಐತಿ. ತುಂಬ ಬಿಳ ಆಯ್ತು. ಅದಕ್ಕೆ ಹೇಳುದು ದೋಸ್ತರುಗಳು ದೋಸ್ತಿ ಮಾಡ್ಬೇಕ. ಸೂಪರ್ ಅಲ್ಲ ಹಂಸಲೆ ಕವರಿಂಗ್ ಬರೆಯಲ್ಲ. ನಾಳೆ ಯಾಕೆ ಮುಡೇಶ್ವರ ಹೇಳು ಇಡೋದಾಗ ಹೇಳ.
ನೀರ್ ಹೇಳಕ್ಕ ಇನ್ನು ಓದಾದಾನೆ ನೀವು 3 ಮಂದಿ ದುಡಿಯತ್ತಾರ ನೌಕರಿ ಮಾಡ್ರಿ ಕಸ ಬೈ ಹಂಗಂತವ್ರು ಇದಕ್ಕೆ ಹೇಳಿ ಆನ್ಸರ್ ಹೇಳ ತಿಂಗಳಿಗೆ ಅದು 20,000 ರೂಪಾಯಿ ಕೇಳ್ತಾನೆ ಓದಿವ್ರಿ ಕ್ಲಾಸ್ಮೇಟ್ಸ್ ಇವರು 3 ಮಂದಿ ಎಲ್ಲ ವಿಡಿಯೋ ನೋಡ್ತಿರ್ಲ ಸಬ್ಸ್ಕ್ರೈಬ್ ಮಾಡ್ರಿ ಅದ್ರ ಕಮ್ಮಿ ಬಯ ಇವಾಗ ಫ್ರೆಶ್ ಆಗಿ ದರ್ಶನ ಹೊಂಟೆವು ನಾವು ನಮ್ಮ ಫ್ರೆಂಡ್ಸ್ ಕೂಡ ಹೊಂಟೆವು ಅಲ್ಲೆಲ್ಲ ನೋಡಿದ್ದ ರವೇಣ ಹೇಳಿ ನೀ ರವೇ ಸರ್ ನಿಮ್ದು ಯಾವ ಸರ್ ನಮ್ದು ಮೊಡಲ್ಗಿರಿ ನೀವು ಯೂಟ್ಯೂಬ್ ಚಾನಲ್ ಮಾಡ್ತೀವಿ ಹೌದೌದು ನಿಮ್ಗೆ ಏನಾದ್ರು ಪ್ರಮೋಷನ್ಸ್ ಬೇಕಿದ್ರೆ ಹೇಳ್ರಿ ನಾವು ಮಾಡಿ ಕೊಡ್ತೀವಿ ಸರ್ ನಾವೊಂದು ಇದನ್ನ ಬ್ರ್ಯಾಂಡ್ ಪ್ರಮೋಷನ್ ಮಾಡೋಣ ಮಾಡಿ ಕೊಡ್ತೀವಿ ಚಾರ್ಜ್ ಮಾಡ್ತೀವಿ ನೋಡ್ರಿ ಫ್ರೀ ಏನು ಸಿಗುದಿಲ್ಲ ಫ್ರೀ ಸಿಗ್ಲಿಕ್ಕೆ ಬೆಲೆ ಇಲ್ಲ ಸೊ ಹಂಗಾಗಿ ಚಾರ್ಜ್ ಮಾಡ್ತೀವಿ ನಾವು ಹಂಗ ಫ್ರೀ ಎಷ್ಟು ರೂಪಾಯಿ ಚಾರ್ಜ್ ಮಾಡಿ ಅದೆಲ್ಲ ಪರ್ಸನಲ್ ಇದೆ ಒಂದು ಪ್ರಮೋಷನ್ ಮಾಡ್ಕೊಡ್ತೀನಿ ನೋಡ್ರಿ ಇವ್ರದ್ದು ನಥಿಂಗ್ ಐತ್ರಿ ನಮ್ಮ ಇವ್ರ ಒಂದ್ ಇನ್ಸಿಡೆಂಟ್ ಐತಿ ಬರ್ರಿ ಇಲ್ಲಿ ಬರ್ರಿ ಇವ್ರಿ ಫಸ್ಟ್ ಟೈಮ್ ಫೋನ್ ತಗೋತಿರು ನನಗೆ ಬಂದ್ ಹೇಳಿದ್ರು ನಥಿಂಗ್ ಐತತ್ತ ನಾನು ನಥಿಂಗ್ ಅಂದ ಕೂಡಲೇ ನಾನು ಹೇಳ್ತೇನೆ ರೀ ಅದು ಆಕ್ಚುಲಿ ಕಂಪ್ನಿ ಐತೆ ನನಗೆ ಗೊತ್ತಿಲ್ಲ ನಾ ಏನ್ ತಿಳಿದಿ ನಥಿಂಗ್ ಅಂತಲಿ ಈ ಸ್ಯಾಮ್ಸಂಗ್ ನಥಿಂಗ್ ಸಿರೀಸ್ ಅದು ಇರ್ತಾವಲ್ಲ ರೀ ಹಂಗಿರ್ತಾವ ಅಂದ್ರಿ ಹಂಗ ಇಲ್ಲದ ಕಂಪ್ನಿಗಳೆಲ್ಲ ತಗೋತಾರ ಇವ್ರ ಫೋನ್ ಬ್ರಾಂಡೆಡ್ ರೀ ನೋಡ್ರಿ ಇದ್ರ ಬೆಲೆ ವಾಚ್ ಏನ್ರಿ ಎಷ್ಟ ಇದು ಮತ್ ಬಾಯ್ ಕೊಂಡ್ರಿ ನಾವ ಇಲ್ಲಿ ಮುಂದೆ ಇರ್ತೈತಿ ಇಲ್ಲಿ ಜಗಜ್ಯೋತಿ ಬಸವೇಶ್ವರ ಭವನ ಇಲ್ಲಿ ಐತಿ ನೋಡ್ರಿ ಹಿಂದ್ ಕಾಣೋದು ಜಗಜ್ಯೋತಿ ಬಸವೇಶ್ವರ ಭವನ ಅದ್ರಾಗ ಮಸ್ತ್ ಪಕ್ಕಿ ಕ್ಲೀನ್ ಐತಿ ರೀ ಕಮ್ಮಿ ಪ್ರೈಸ್ ಕ್ಲೀನ್ ಐತಿ ಸ್ಟೇ ಮಾಡ್ಬೋದು ಇಲ್ಲಿ ಬಂದಾಗ ಇರ್ಬೋದು ಭಾಳ ಇಲ್ಲಿ ಸೈಡ್ ಎಲ್ಲ ಅದಾವ ಕಾಣಕ್ಕಾಗೋದಿಲ್ಲ ಎಲ್ಲ ಸ್ಟೇಗಳ ಉಳಿವಿ ಬಂದಾಗ ಆರಾಮ್ಸೆ ನಿಮ್ಗೆ ಸಿಗುತ್ತಾವ ಅದ್ರ ಜಾತ್ರೆದಾಗ ಬರಾಕ ಬಂದ್ರೆ ನಿಮ್ಗೆ ಸಿಗುದಿಲ್ಲ 1 ತಿಂಗಳು ಅಡ್ವಾನ್ಸ್ ಬುಕ್ ಮಾಡ್ಬೇಕು ಹೌದಿಲ್ರಿ 1 ತಿಂಗಳು ಅಡ್ವಾನ್ಸ್ ಬುಕ್ ಮಾಡ್ಬೇಕ್ರಿ ಬುಕ್ ಮಾಡಿ ಸಿಗ್ತಾವಲ್ಲ ಡೌಟ ಆಲ್ರೆಡಿ ಬುಕ್ಕಿಂಗ್ ಇರ್ತಾವು ಹೋಟೆಲ್ ಬಂದಿವ್ರಿ ಚಿನ್ಮಯ ಹೋಟೆಲ್ ಸದ್ಯಕ್ಕೆ ನಾಷ್ಟ ಭೋಜನ ಕಾರ್ಯಕ್ರಮ ಇದು ಅಂಡರ್ ದಾಗ ಐತಿ ಉಳಿವಿ ಬಂದ ನಿಮ್ಗೆ ಗೊತ್ತಾಗಿಲ್ಲ ಬಟ್ ಬೆಸ್ಟ್ ಹೋಟೆಲ್ ಐತಿ ಎಕ್ಸ್ಪೀರಿಯನ್ಸ್ ಮೇಲೆ ಬಂದಾರ ಆ ಕೆಲಸ ಬಿಟ್ಟೇನ್ರಿ ಅವ್ರದ ಇದು ಕಾಲೇಜ್ ಬಿಟ್ಟನ್ರಿ ನಾಷ್ಟಕ್ಕೆ ಏನ್ ತಗೋದ್ರಿ ಏನೈತಿ ನಿಮ್ಮ ಕಡೆ ಪುರಿ ಐತ್ರಿ ಇಡ್ಲಿ ಐತ್ರಿ ಉಪ್ಪಿಟ್ಟು ಐತ್ರಿ ಅಲ್ಲಗ್ ಐತ್ರಿ ತಿರುಗಿಬಿಡ ವೆಲ್ಕಮ್ ಸ್ವೀಟ್ ಇಲ್ಲೇ ಕ್ಲಾಸಸ್ ಕೈಬಿಟ್ಟಿನಿ ನಾಷ್ಟಕ್ಕೂ ಒಂದ್ಸತಿ ಅದನ್ನು ಹೇಳಕ್ಕೆ ಬೇಕೇ ನೀವು ಅದು ಮುಂಜಾನೆ ತಗೋಬಾರಪ್ಪ ಅದು ಸ್ವಲ್ಪ ಕ್ಲಿಯರಿಟಿ ಮಾತಾಡು ಕ್ಲಾರಿಟಿ ನಾ ಕ್ಲಿಯರಿಟಿ ಮಾತಾಡ್ರಿ ಹೆಂಗಿರ್ತ ಗೊತ್ತಿಲ್ಲ ಮಾತಾಡ್ಲ ತಮ್ಗಳು ಏನೈತ್ರಿ ಅವ್ರ ಎಕ್ಸ್ಪೀರಿಯನ್ಸ್ ಐತಿ ಮಂತ ಕ್ಲಾರಿಟಿ ಅವ್ರದ್ದು ಭಾಳ ಬೆಳೆಯಲ್ಲ ಅದಕ್ಕೆ ಮಂತ್ರ ಮಾಡ ಮಾಯ ಮಾಡಿಬಿಡ್ತಾರೆ ಗೊತ್ತಿಲ್ಲ ಸರಿ ಭಾಳ ಚಲೋ ಮಾಯ ಅಲ್ಲ ಯಾಕೆ ರೊಕ್ಕ ಇಟ್ಲು ಕೊಟ್ಟು ಜೀವನ ಬ್ಯಾಸ್ರಾಗಿದೆ ಜೀವನದಿಂದ ನೋಡ್ತೇವೆ ಯಾಕೆ ಹಿಂಗಾಗಿತ್ತು ಮೊನ್ನೆ ಹುಡುಕಿ ಕೊಟ್ಟ ಅದಕ್ಕಾಗಿ ನಿನಗೆ ಅರ್ಧ ಭಾಳ ತಲೆಗಿತ್ತು ನಾವು ಏನು
ಯಾಮಂದ್ರೆ ಸೂಟ್ ಹಾಕಿದ್ದೀರಿ ಇದಕ್ಕ ಗಾಡಿ ಕುದಿಸೋದು ಕುಡಿ ಮ್ಯಾಗ ಕಾಲು ಹಿಡ್ದು ಡೇಂಜರ್ ಮಂತ್ರ ಐತಿ ಅವ್ರ ಕಡೆ. ಬೆಂಕಿ ಸರಿ ಏನೋ ನಿಮ್ ದೋಸ್ತಿ ಮಾಡಿ ಭಾಳ ಹಾಳಾಗಿ ನಂಗೆ ಆರಾಮದಿರಿ. ಕರೆಕ್ಟಾಗಿ ಅದನ್ನ ಫ್ಲೋದಾಗ ಬದಲು ಕರೆಕ್ಟಾಗಿ ಹೇಳು. ಕರೆಕ್ಟಾಗಿ ನಿಮ್ಮೆಲ್ಲರೂ ಸಂಘ ದೋಸ ಮಾಡಿ ಎಲ್ಲ ದೋಸ್ತಿ ಮಾಡಿ ಸಂಘ ದೋಸ ಆಗಿತ್ತು ನನಗೆ ಇಂತೆಲ್ಲ ಅಡ್ಡಾಡೋಗಿದ್ದು ಬಾರಿ ಅಂತ ಹೇಳ ಅದು ಮಾಡಿದ್ದೆ ಒಂದಿತ್ತು ನಡಕ ಅದೇನ ಒಂದ್ ಜಗದಾಗ ಇರ್ತಿದ್ದೆ ಮಾಡ್ಲಿಕ್ಕೆ ಒಂದು ಜಗಳ ಇರ್ತಾವ. ಮಾಡ್ಲಿಕ್ಕ ನಿಮ್ ದೋಸ್ತಿ ಬಿಟ್ಟಿದ್ ನಡಕ. ಶಿವಪುರಕ್ಕೆ ಏನ್ ನೋಡ್ರಿ ಆಶ್ರಮ, ಅದರಿಂದ ನೆಕ್ಸ್ಟ್ ಯಾವ್ದ ತೂಗು ಸೇತುವೆ ಹೊಂಟಿವು. ಬಡವನಾನು ಸಾಲಗಾರ ಕನ್ನ ಕೊರೆದು ದೋಚಿಕೊಂಡ ನನ್ನ ಬುಗಳಿಗೆ ಪಾಲುದಾರ ನನ್ನದಿ ವೇದನೆ ನಿನಗೆ ನಾನೀಡನು ಹೇಳಿ ಕೇಳಿ ಮೊದಲೇ ಚೂರು ಕಳ್ಳ ನಾನು. ಮೀನ್ ಸಿಕ್ಕೋಣ, ಮೀನು ಸಿಕ್ತಲ್ಲ. ಕನ್ಫರ್ಮ್ ಕೊಡ್ತೀರಂದ್ರೆ ಬರ್ತೀವಿ 100%. ಹೆಂಗ್ ಬರ್ತೀರಾ? ಇಷ್ಟೊಂದು ಹಾಡಿದೆ ರೋಡು, ಇಷ್ಟೊಂದು ಹಾಡಿದೆ, ಹೆಂಗ್ ಬರ್ತೀರಾ? ಪ್ರತಿದಿನ ಬರ್ತೀರಾ? ಓ ಅಣ್ಣ ಎಷ್ಟು ದೂರ ಬಂದಿರಿ? ಹೌದಾ? ಎಲ್ಲಿ ಯಾವ ಉಳಿವಿ ಹೋಗ್ಬೇಕಾ? ಯಾವ ಶಿವಪುರ ಅವ್ರು ಕಣ್ಣಂಗಡಿ ಬನ್ನಿ ಬಾ. ಓ ಮೀನ್ ಸಿಕ್ಕೋಪ್ಪ ಅಲ್ಲಿ. ಜೂಮ್ ಹಾಕಿ ಈ ಕಡೆ ಬಾ, ಈ ಕಡೆ ಬಾ. ವಾ ಮಸ್ತ್ ಅಣ್ಣ. ಸಣ್ಣ ಬಿಡ್ರಲ್ಲ ಅಣ್ಣ, ದೊಡ್ಡ ಅಷ್ಟೇ ಇಟ್ಕೊರ್ಲ. ಯೂಟ್ಯೂಬ್ ಅಲ್ಲಿ ಬರ್ತೀರಾ? ಯೂಟ್ಯೂಬ್ ಚಾನಲ್ ಇದೆ. ಹಾ ಎಷ್ಟು ಸಿಕ್ಕೋಣ? ಲಕ್ಕಿದ್ಯಾ ಇವತ್ತು? ಲಕ್ಕಿದ್ಯಾ? ಅದ್ ಸಣ್ಣ ಬಿಟ್ಬಿಡಿ, ಅವ್ನು ದೊಡ್ಡ ಅಷ್ಟೇ ಇಟ್ಕೊರ್ಲ ಅಣ್ಣ. ಅವ್ ಈಗ ಅಲ್ಲಿ ಅವನು ಹಿಡ್ಕೋತೀರ, ಅವ್ ಇದಾವಲ್ಲ ಅಷ್ಟ. ಎಲ್ಲಿ ಮಾರೋದೆಲ್ಲಿ? ಹಾ ತಿನ್ನಕ್ಕ ಬರ್ತೀನಿರೋ. ನಮ್ಮಿಬ್ಬರ ಹೆಸರು ಈ ಬ್ರಿಡ್ಜ್ ಕೆಳಗಡೆ ಬರೀತಾ ಇದ್ದೀನಿ. ನನ್ನ ಹೆಸರಿನ ಜೊತೆಲಿರೋ ನಿನ್ ಹೆಸರು ಯಾರ ಕಾಲ್ ತುಳಿತಕ್ಕೂ ಸಿಕ್ಕಿ ಅಳಿಸೋಗ್ಬಾರ್ದು. ನಿನ್ ಹೆಸರಲ್ಲಿ ನನ್ನ ಉಸಿರಿದೆ. ಐ ಲವ್ ಯು ಮಾಸ್ತಿ. ಒಟ್ಟ ಇದು ದಂಡಿ ಕೊಯ್ಯಕ್ ಹೋಗ್ಬೇಡ. ಹೋಪ್ ಇರ್ಲಿ. ಈಗ ಇನ್ನಿತ್ತು ಇಲ್ಲೇ ಕೇಳ. ಎರಡನೇ ಸಲ ಬಂದು ಮಾಡೋ ಮಾತೆ ಇಲ್ಲ ಎನ್ನ, ನಿನ್ನ ನಗುವಾಗಿ ನರಳಾಗಿ ಕಾಪಾಡುವೆ. ಮರಳಿ ಮರಳಿ ಮತ್ತೆ ಜನಿಸಿ ಬರುವೆ. ಈ ಸೇತುವೆ ಹೋಗಿದ್ದಲ್ಲ ಅದ್ರ ಮುಂದೆ ಹೋಗ್ಬೇಕು. ಮಾಗೋಡು ಅಂತ ಬರುತ್ತೆ. ಮಾಗೋಡು ಜಲಪಾತ. ಮಾಗೋಡು ಜಲಪಾತನ ಅದಕ್ಕಿಂತ ಮುಂಚೆ ನಾವು ಕುಳಿ ಮಾಗೋಡು ಅಂತ ಬರ್ತೈತೆ. ಫುಲ್ ಗಾಡಿ ಹಚ್ಚಿ 2 ಕಿಲೋಮೀಟರ್ ಡೀಪ್ ಇಳಿಬೇಕು. ಎಷ್ಟು ಕಿಲೋಮೀಟರ್ ಆಗ್ಬೋದು ಇಲ್ಲಿಂದ? ಯಲ್ಲಾಪುರ ದಾಟ, ಯಲ್ಲಾಪುರ ಆಚೆ ಕಡೆ ಸೈಡ್, ರೈಟ್ ಸೈಡ್ ಎಲ್ಲ ಕರ್ಕೊಂಡ್ ಬಂದಿರಿ ಒಂದ ಬೈಕ್ ಮೇಲೆ. ನಾವು ಸುಮ್ಮನೆ ಹಂಗ ವಾಕಿಂಗ್ ಬಂದಾಗ ಬಂದ್ಬಿಟ್ಟು ಹುಡುಗರಿಗೆ ಇದು
ಆಕ್ಚುಲಿ ಚೆನ್ನಾಗಿರೋದು. ಎಲ್ಲ ಬೈಕ್ ಮೇಲೆ ಹಿಂದೆ ಕುಂದ್ರು ಕಾರ್ ಮೇಲೆ ಇನ್ನೂ ಒಂದ್ ವರ್ಷ ಲೇಟ್ ಆಗ್ತದ. ತಗೋರಿ ಈಗ ತಗೋಬೇಕಂತ 100,000 ಕಾರ್ದಾಗ ಬಂದಾಗ ಸಿಗುನ್ರಿ. 1000 ಕಿಲೋಮೀಟರ್ ರೇಂಜ್ ಅವರ ಬಂದು ಸೊಪ್ಪೆ ನೋಡಿ ಸಂಡೇ ವೀಕೆಂಡ್ಸ್ ಫ್ರೆಂಡ್ಸ್ ಏ ನಮ್ಮ ಮಾವರಿ ಇವರು ಮಾವನ ಮಕ್ಕಳು. ಓಕೆ ಸಿಗೋಣ. ಶಿವಪುರದ ಅನ್ನದಾಸೋಹದಾಗ ಊಟ ಮಾಡಾಕ್ತಿವಿ. ಇಲ್ಲಿ ನಿಮಗೆ ಯಾವತ್ತು ಬಂದ್ರು ಇಲ್ಲಿ ಫ್ರೀದಾಗ ಊಟ ಸಿಗೈತಿ. ಯಾವುದೇ ಚಾರ್ಜ್ ಇರಂಗಿಲ್ಲ. ಸ್ಟೇ ಮಾಡಕ್ಕೂ ಯಾವುದೇ ಚಾರ್ಜ್ ಇರಂಗಿಲ್ಲ. ಒಂದು ತುತ್ತು ಪ್ರಸಾದದಿಂದ ಸಾವಿರಾರು ಜನರ ಪರಿಶ್ರಮವಿರುತ್ತದೆ. ಭಾಳ ಚಂದ. ನೀನು ಕನ್ನಡ ಕಲ್ಸಿದ್ ಮಾತಾಡ ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಇವಾಗ ವಿನಾಯಕ್ ಚರಂತಿ ಮಠ ಅವರು ವಿಸ್ತರಿಸುತ್ತಾರೆ. ಒಂದು ತುತ್ತು ಪ್ರಸಾದದ ಹಿಂದೆ ಸಾವಿರಾರು ಜನರ ಪರಿಶ್ರಮ ಇರ್ತೈತಿ. ಅದನ್ನ ಯಾಕೆ ಬರ್ದವ್ರು, ಅದನ್ನ ಬಯಾರು ಎಷ್ಟು ಆಲೋಚನೆ ಮಾಡಿ ಬರ್ದಾರ ಅದನ್ನ ತಿಳ್ಕೊ ಮಾವ. ಹಂಗೆ ಅದಕ್ಕೆ ನೋಡೋದಿಲ್ಲ. ಇದೊಂದು ತುತ್ತು ನಂಗೆ ಪರಿಶ್ರಮ ಅಂತಂದ್ರೆ ಬಿಡಿ. ಪರಿಶ್ರಮ ಐತಿ. ಪರಿಶ್ರಮ ಅಂದ್ರೆ ಏನು? ಅರ್ಥ ಆಯ್ತು ಅನ್ಸುತ್ತೆ. ಪರಿಶ್ರಮ ಅಂದ್ರ ನೋಡ್ ಮಗ ಯಾರ್ಯಾರ ಅದ್ರ ಸಮಾನ ಅರ್ಥ ಇದೆ ಇಂಗ್ಲೀಷ್ ಒಳಗ. ಎಫರ್ಟ್ಸ್ ಅಂತ ಏನ್ ಮಾಡವ ಹೆಂಗ ಮೌನಿ ಹಿಂಗಂದ್ರೆ ಮುಂದೆ ಯಾವಾರ ನೀನ್ ಕಡೆ ತೋರ್ಸ್ಕೊಳಕ ಬಂದ್ರೆ ಮೂಲ ಹೋತು ಗುಳಿ ಬಿಟ್ಟ. ಅವರು ಏನು ಹಾಕಿದ್ವಿ ಈ ಒಂದು ಇಂಜೆಕ್ಷನ್ ಮಾಡಾಕ ಎಷ್ಟು ಮಂದಿ ಹಿಂದೆ ಸಾವಿರಾರು ಜನ ಪರಿಶ್ರಮ ಐತಿ ಗೊತ್ತೈತೆ ನಿಮ್ಗೆ. ಹಿಂಗ ತಯಾರು ಮಾಡಿರ್ತಾನ. ಅದ್ರ ಸುಜಿ ಹೋಗಿ ಚಾಲೋ ಮಾಡಿರ್ತಾನು, ಅದಕ್ಕೆ ಪ್ಲಾಸ್ಟಿಕ್ ಒಬ್ಬ ಮಾಡಿರ್ತಾನು, ಆ ಸಿರಿಂಜ್ ಹಿಂಗ್ ಹಿಡಿಬೇಕು, ಅದಕ್ಕೆ ಹಿಂಗ್ ಕಲಿಸಿರ್ತಾನ ಒಬ್ಬ ನಮಗ. ಏನು ಬೇಕು ಮತ್ತೆ ಇದು ನೀನು ಕಾಟ ಮಾಡಕ್ ಹಿಂದೆ 10 ಮಂದಿ ಪರಿಶ್ರಮ ಐತಿ. ಇದ್ರ ಮ್ಯಾಗ ಕಾಟದಾಗ ನಾವ್ ಏನೇ ಮಾಡ್ತಾವ ಅಂತ ಅದನ್ನ ಚಾಲೋ ಮಾಡಿ ಮತ್ತೆ ರೇನ್ ಬರತೈತ್ರಿ. ಹೆವಿ ಮಳಿ ಐತಿ. ಎಲ್ಲಾ ಮುಗಿಸ್ಕೊಂಡ ವಾಪಸ್ ಇವ್ರ ದಂಡೇಲಿ ಮಠ ಹೊಂಟಿವು. ಅಲ್ಲಿಂದ ನಾ ಮತ್ತೆ ಮುಂದೆ ಧಾರವಾಡಕ್ಕೆ ಹೋಗ್ಬೇಕ್ರಿ. ಇವ್ರ ಜರ್ನಿ ಬೇರೆ ಕಡೆ, ನನ್ನ ಜರ್ನಿ ಬೇರೆ ಕಡೆ. ಹಂಗೈತ್ರಿ. ಸೊ ಎನ್ವಿರಾನ್ಮೆಂಟ್ ಅಂತೂ ಮಸ್ತ್ ಏಕ್ ನಂಬರ್. ಬಂದಿದ್ದು ಸಾರ್ಥಕ್ರಿ. ಮನ್ಸೂನ್ ರೈಡ್ ಅನ್ನತ್ತಿದ್ದು, ಮಣ್ಣಿಂದ ಬಿಸಿಲು ಹೊಡಾತಿತ್ತು. ಸಾಕಾಗೋಗಿತ್ರಿ. ಮಳಿ ತಕ್ಕಂಗ ಮಳೆ ಬಂದೈತಿ. ಒಂದು ಎಂಜಾಯ್ಮೆಂಟ್ ಅನ್ನ ಬಾರ್ ಸೆಕ್ಷನ್ ಸತ್ತಾನ ಬರಾಕತ್ತಾನ. ಹತ್ರ ಬಿಡೋ ಗಪ್ಪ ಐತಿ. ಸುಣ್ಣ ನನ್ಗೆ ಏನಾಕ ಫಾದರ್ಸ್ ಡೇ ಐತಿ. ಸೊ ತಂದೆ ಅಂದ್ರ ಪ್ರೀತಿ, ತ್ಯಾಗ, ಸ್ನೇಹದ ಸಂಕೇತ. ಸೊ ತಾಯಿ ಪ್ರೀತಿ ಮುಂದೆ ಒಂದೊಂದ್ಸಲ ತಂದೆ ಪ್ರೀತಿ ಕಾಣಿಸಂಗಿಲ್ಲ, ಬಟ್ ತಂದೆ ತ್ಯಾಗ ಭಾಳ ಇರ್ತೈತಿ. ಸೊ ಎಲ್ಲರಿಗೂ
ಹ್ಯಾಪಿ ಫಾದರ್ಸ್ ಡೇ. ನನ್ನ ಪರಪಂಚ ನೀನೇ. ಗಾಯ್ಸ್ ಮಜಾ ಬೇಕಂದ್ರ ನೋಡಿದ್ರಿ ಅದಕ್ಕ ಚಿರತೆ ಸಿಂಹಾರಿ ಅಟ್ಯಾಕ್ ಮಾಡಂಗಿಲ್ರಿ ಹಿಂಗ ನಾವ್ ಇತ್ತಾಗ. ಇಲ್ಲೇ ಲೋಕಲ್ ಅನ್ರಿ. ನಮ್ಮ ಗಾಡಿ ಬರ ಆಯ್ತು. ಯಾಕಂತೂ ಮಾಡೋದು ಬಿಡವ ಬರ್ತೀವಿ ಅಂತ ಹಂಗೆ ಓಡ್ತಾವ. ಈಗ ಜೋಡಾಕ್ ಹೋಗುದ್ರಿ, ಈಗ ಕಾರವಾರಕ್ಕೆ ಹೋಗುದ. ಇಲ್ಲಿ ನಮ್ಮ ಫ್ರೆಂಡ್ ಅದ ನೋಡ್ರಿ ಆಕಾಶ. ಈಗ ಇವ್ರ ಇಲ್ಲಿ ಮಠ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ್ ಆಗಿರು. ಇವ್ರ ವಾಪಸ್ ದಾಂಡೇಲಿ ಮತ್ತ ಊರಿಗೆ ಹೋಗ್ತಾರ. ನಾನ ಕಾರವಾರಕ್ಕೆ ಹೊಂಟೀವಿ. ಅಲ್ಲ ನೋಡ್ರಿ ನಮ್ ದೋಸ್ತ. ಬಾಯ್ ಆಕಾಶ್, ಬಾಯ್. ಫುಲ್ ಎಂಜಾಯ್ ಮಾಡಿವ್ರಿ. ಮತ್ ಸಿಗ್ತೀವಿ. ಬಾಯ್. ಅನುಭವಿಸ್ಬೇಕು ಅಂತ ಹಣೆಯಲ್ಲಿ ಬರ್ದಿದ್ರೆ ಹೆಣ್ಣು ಹೊನ್ನು ಮಣ್ಣು ಯಾವನು ತಪ್ಸಕ್ಕಾಗಲ್ಲ. ಡೌಟ್ ರಾಜ, ನನ್ ಡೌಟ್ ಯಾಕೇನಿಲ್ಲ ಕಣ. ನಮ್ ಪಕ್ಷದಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಕನ್ನಡದ ಕಾವಲಿಗ